ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಬಗ್ಗೆ ಒಂದಷ್ಟು ಮಾಹಿತಿ ಇದೆ, ಗುಡ್ ನ್ಯೂಸ್ ಸಹ ಇದೆ. ಎಲ್ಲ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ 18ನೇ ಕಂತಿನ ಹಣ ಯಾಕೆ ಕೆಲವರಿಗೆ ಬಂದಿಲ್ಲ ಮತ್ತು ಯಾವಾಗ ಬರುತ್ತೆ ಅನ್ನೋ ಮಾಹಿತಿನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದರೆ ನಿಮಗೆ ಮಾಹಿತಿ ಕೂಡ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು 18ನೇ ಕಂತಿನ ಹಣ ಕಳೆದ ಒಂದು ಯುಗಾದಿ ಹಬ್ಬದ ದಿನ ಬಿಡುಗಡೆ ಮಾಡಿದ್ರು. ಆದರೆ ಬಹಳಷ್ಟು ಜನಕ್ಕೆ ಇನ್ನೂ 18ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿಲ್ಲ. ಸೊ ಎಲ್ಲರೂ ಕೇಳ್ತಾ ಇದ್ರಿ, ನಮಗೆ 18ನೇ ಕಂತಿನ ಹಣ ಬಂದಿಲ್ಲ, ಏನಕ್ಕೆ ಬಂದಿಲ್ಲ, ಯಾವಾಗ ಬರುತ್ತೆ ಅನ್ನೋ ಒಂದು ಮಾಹಿತಿನ ನೀವು ಕೇಳ್ತಾ ಇದ್ರಿ. ಸೊ ಕಾರಣ ಏನಪ್ಪ ಅಂದರೆ ಕೆಲವೊಂದು ಟೆಕ್ನಿಕಲ್ ಎರರ್ ಆಗಿದೆ. ಕೆಲವರಿಗೆಲ್ಲ ಅವರೇನಾದರೂ ಹೋಗಿ ಸೇವಾ ಕೇಂದ್ರದಲ್ಲೆಲ್ಲ ಹೋಗಿ ಚೆಕ್ ಮಾಡಿಸಿದ್ರೆ ಅವ್ರಿಗೆ GST ಪೇಯರ್ ಅಂತ ಬರ್ತಾಯಿದೆ. ಅದಕ್ಕೆ ಸರ್ಕಾರನೇ ಇವಾಗ ಒಪ್ಕೊಂಡಿದೆ, ನಮ್ಮದು ಒಂದು ಸಮಸ್ಯೆಯಿಂದ ಈ ಥರ ಆಗ್ತಾಯಿದೆ, ನಾವು ಆದಷ್ಟು ಬೇಗ ಇದನ್ನು ಸರಿ ಮಾಡ್ತೀವಿ, ಇನ್ನು 2 ವಾರದಲ್ಲೇ ನಾವು 18ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಇನ್ನು 19ನೇ ಕಂತಿನ ಹಣದ ಬಗ್ಗೆ ನೀವು ಕೇಳೋದಾದರೆ 2-3 ದಿವಸದಿಂದನೇ ಸುದ್ದಿಗೋಷ್ಠಿಯಲ್ಲಿ ಒಂದು ಮಾಹಿತಿನ ಕೊಟ್ಟಿದ್ದರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಆರ್ಥಿಕ ಇಲಾಖೆಯಿಂದ ಈ ಒಂದು ಹಣ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಈಗ ಆಲ್ರೆಡಿ ಬಿಡುಗಡೆ ಆಗಿದೆ. ಅದೊಂದು ಪ್ರೋಸೆಸ್ ಆಗಬೇಕು. ಅಂದರೆ 18ನೇ ಕಂತಿನ ಹಣ ತುಂಬ ಜನಕ್ಕೆ ಇನ್ನೂ ಹಣ ಬಿಡುಗಡೆ ಆಗದಿರೋ ಕಾರಣ ಫಸ್ಟು ಅವ್ರದ್ದೆಲ್ಲ ಮುಗಿಸಿ ಅದಾದ ಮೇಲೆ 19ನೇ ಕಂತಿನ ಹಣವನ್ನು ಸಹ ಏಪ್ರಿಲ್ 2ನೇ ವಾರದ ನಂತರ ಎಲ್ಲರ ಖಾತೆಗಳಿಗೆ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. 19ನೇ ಕಂತಿನ ಹಣ ಅಂದರೆ ಫೆಬ್ರವರಿ ತಿಂಗಳಲ್ಲೇ ಬರಬೇಕಾಗಿತ್ತು, ಆದರೆ ಅವರು ಮಾರ್ಚ್ಗೂ ಸಹ ಹಾಕಿಲ್ಲ. ಅದಕ್ಕೆ ಈ ತಿಂಗಳು ನಿಮಗೆ ಹಾಕ್ತಾ ಇದ್ದಾರೆ. ಸೊ ಇನ್ನು 20ನೇ ಕಂತಿನ ಹಣ ಕೇಳೋದಾದರೆ 19ನೇ ಕಂತಿನ ಹಣ ಇದೆಲ್ಲ ಬಿಡುಗಡೆ ಆಗಿ ಪ್ರೋಸೆಸ್ ನಡೆದು ಅದಾದ ಮೇಲೆ ಆರ್ಥಿಕ ಇಲಾಖೆಯಿಂದ ಮತ್ತೆ ಹಣ ಬಿಡುಗಡೆ ಆದಮೇಲೆ ಇವರು 20ನೇ ಕಂತಿನ ಹಣವನ್ನು ಸಹ ಬಿಡುಗಡೆ ಮಾಡ್ತಾರೆ. ಅದಿನ್ನೂ ಹೇಳೋಕ್ಕಾಗಲ್ಲ, ಇನ್ನೂ ತುಂಬ ಟೈಮ್ ತೊಗೊಳುತ್ತೆ. ಯಾಕಂದರೆ 18ನೇ ಕಂತಿನ ಹಣ ಇನ್ನೂ ಪ್ರೊಸೆಸಿಂಗಲ್ಲಿದೆ. ಹಾಗೆ 19ನೇ ಕಂತಿನ ಹಣವನ್ನು ಸಹ ಬಿಡುಗಡೆಗೆ ಸಿದ್ಧವಾಗಿರೋ ಕಾರಣದಿಂದಾಗಿ 20ನೇ ಕಂತಿನ ಹಣ ನಿಮಗೆ ಇನ್ನೂ ಬರೋದು ಲೇಟ್ ಆಗುತ್ತೆ. ಅಂದರೆ ಇದೇ ತಿಂಗಳು ನಿಮಗೆ ಬರಬೇಕಾಗಿತ್ತು. ಆದರೆ ಇವರು ಕೆಲವೊಂದು ಕಾರಣಗಳಿಂದಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾಳಷ್ಟು ಡಿಲೇ ಆಯಿತು. ನಿಮಗೆ ಈ ಡಿಸೆಂಬರ್ ತಿಂಗಳ ಹಣನ ಜನವರಿಲಿ ಕೊಟ್ಟರು. ಈ ರೀತಿಯಾಗಿ ತುಂಬ ಡಿಲೇ ಆದ ಕಾರಣ ಒಂದೊಂದು ತಿಂಗಳು ಎಕ್ಸ್ಟೆಂಡ್ ಆಗ್ತಾ ಬಂತು. ಅದಕ್ಕಾಗಿ 20ನೇ ತಿಂಗಳ ಹಣ ಈ ತಿಂಗಳೇ ಬಿಡುಗಡೆ ಆಗಬೇಕಾಯಿತು. ಅದರ ಕಾರಣಾಂತರಗಳಿಂದ ನಿಮಗೆ ಮೇ ತಿಂಗಳಲ್ಲಿ ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ಇದಿಷ್ಟು 18 ಹಾಗೂ 19ನೇ ಕಂತಿನ ಬಗ್ಗೆ ಒಂದಷ್ಟು ಕ್ಲಾರಿಫೈ ಆಗಿದೆ. ಸೊ ಇನ್ನು ನಿಮಗೆ 18ನೇ ಕಂತಿನ ಹಣ ಏನಾದರೂ ಬಿಡುಗಡೆ ಆಗಿದ್ದರೆ ದಯವಿಟ್ಟು ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ಬಿಡುಗಡೆ ಆಗಿಲ್ವೋ ಅವರು ಸಹ ಕಮೆಂಟ್ಸ್ ಮೂಲಕ ನೀವು ತಿಳಿಸ್ಬೋದು ಯಾವೆಲ್ಲ ಒಂದು ಜಿಲ್ಲೆಗಳಿಗೆ ಬಿಡುಗಡೆ ಆಗಿಲ್ಲ ಅಂತ. ಇದರಿಂದಾಗಿ ಒಂದಷ್ಟು ಬೇರೆಯವ್ರಿಗೂ ಮಾಹಿತಿ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು 2 ವಾರದಲ್ಲಿ 19ನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ಆ ಹಣ ಬಿಡುಗಡೆ ಆಗಿದ ತಕ್ಷಣ ಮತ್ತೆ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.